ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವೇದ ಮಾತಾಡ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ವಿಶೇಷವಾದ ದಿವಸ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಏನು ದಿವಸ, ಇವತ್ತು ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಫ್ರೆಂಡ್. ನೋಡಿ, ಇವತ್ತು ರಾಘವೇಂದ್ರ ಸ್ವಾಮಿ ಅವರ ಹುಟ್ಟಿದ ದಿವಸ ಇರೋದ್ರಿಂದ ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ದೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇತ್ತು. ತುಂಬ ಜನ ಇವತ್ತು ನೋಡಿ, ವಿಶ್ವದಲ್ಲೇ ಏಕೈಕ 108 ಕೋಟಿ ಬುಕ್ ಬರೆದಿದ್ದಾರಂತೆ ಈ ಕಾಮಧೇನು ಕ್ಷೇತ್ರದಲ್ಲಿ. ಅಲ್ಲಿ ನಾನು ಪ್ರತಿ ವಾರ ಹೋಗ್ತೀನಿ. ಇವತ್ತು ಸಹಿತ ಹೋಗಿದ್ದೆ. ಇವತ್ತು ನನಗೆ ದೀಪ ಹಚ್ಚೋಕ್ಕಾಗಿಲ್ಲ, ಯಾಕಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಜನ ಬಂದಿತ್ತು. ಇವತ್ತು ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ ದಿವಸ ಇರೋದ್ರಿಂದ ಅಷ್ಟು ಜನ ಬಂದಿತ್ತು. ನೋಡಿ, ಇಲ್ಲಿ ನಮಗೇನು ಕಷ್ಟ ಇರುತ್ತೆ ಅದು ಸಂಕಲ್ಪ ಮಾಡಿ ಇಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ನಾನು ಅಷ್ಟೇ ಪ್ರತಿ ಗುರುವಾರ ಇಲ್ಲಿ ಬಂದೇ ಬರ್ತೀನಿ. ಬಂದು ರಾಘವೇಂದ್ರ ಸ್ವಾಮಿ ಅವ್ರಿಗೆ ದೀಪ ಹಚ್ಚುತ್ತೀನಿ. ಇವತ್ತು ನನಗೆ ಹಚ್ಚೋಕ್ಕಾಗಿಲ್ಲ, ಯಾಕಂತಂದರೆ ತುಂಬ ಜನ ಇದ್ದರು. ನನಗೆ ಟೈಮ್ ಇರಲಿಲ್ಲ. ಹೆಂಗೆ ಅಂದರೂ 4 o'clock 5 o'clock 5 hours ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಹಂಗೆ ಕೈ ಮುಗಿದ್ಬಿಟ್ಟು ಬಂದೆ. ಮತ್ತು ಹಂಗೆ ಮುಂದೆ ಬಂದರೆ ಇವ್ರದ್ದು ಒಂದು ಬೃಂದಾವನ ಇದೆ, ಅಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಇದೇ ಬೃಂದಾವನ ಇರೋ ಜಾಗ. ಮತ್ತು ಇಲ್ಲಿ ವಿಶ್ವದಲ್ಲೇ ಏಕೈಕ 108 ಕೋಟಿ ಪುಸ್ತಕ ಬರೆದಿದ್ದಾರಂತೆ ಫ್ರೆಂಡ್ಸ್. ಇದು ಕಾಮಧೇನು ಕ್ಷೇತ್ರ ಅಂತ, ವಡೇರಳ್ಳಿ ಅಂತ ಇದು ಹೆಸರು ಬಂದು. ನಾನು ನೋಡಿ ಲೈನಲ್ಲಿ ಹೋಗ್ತಾ ಇದ್ದೀನಿ. ವಿಶ್ವದಲ್ಲೇ ಏಕೈಕ ಬರೆದಿರೋ ಗ್ರಂಥಾಲಯ ಅಂತೆ ಇದು. ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ನಾವು ಯಾವತ್ತೂ ಅಷ್ಟೇ ಜನಗಳನ್ನ ನಂಬಬಾರ್ದು, ನಾವು ಬಂದು ದೇವ್ರನ್ನ ನಂಬಬೇಕು. ದೇವರು ಅವರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ವಂತೆ. ನಮ್ಮನ್ನು ಯಾವ್ದಾರ ರೂಪದಲ್ಲಿ ಬಂದು ಕಾಪಾಡ್ತಾರೆ ಅಂತ ನಾನು ನಂಬಿದ್ದೀನಿ ಫ್ರೆಂಡ್ಸ್. ನೀವು ನಂಬಿ ತುಂಬಾ ಒಳ್ಳೆಯದಾಗೇ ಆಗುತ್ತೆ. ರಾಯರು ನಂಬಿದವ್ರನ್ನ ಯಾರೂ ಕೆಡಿಸಲ್ಲ ಫ್ರೆಂಡ್. ತುಂಬಾ ಒಳ್ಳೇದು ಮಾಡೇ ಮಾಡ್ತಾರೆ. ನನ್ನದಂತೂ ತುಂಬ ಕೆಲಸಗಳಾಗಿದೆ ಇಲ್ಲಿ ಬಂದಮೇಲೆ. ನಾನು ಅದಕ್ಕೆ ಪ್ರತಿ ಗುರುವಾರ ನನಗೆ ಎಷ್ಟೇ ಬ್ಯುಸಿ ಇದ್ರೂ ಟೈಮ್ ಮಾಡಿಕೊಂಡು ನಾನಿಲ್ಲಿ ಒಂದು ಟೈಮ್ ಬಂದೇ ಬರ್ತೀನಿ. ನೋಡಿ, ಎಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಮತ್ತು ಬೇರೆ ಏನೇನೋ ಅವ್ರು ಏನೇನು ಮನಸ್ಸಲ್ಲಿ ಹರಕೆ ಹೊತ್ಕೊಂಡಿರ್ತಾರೋ ಅದೆಲ್ಲ ಸಹಿತ ಈ ಇದರಲ್ಲಿ ಮಾಡ್ತಾರೆ, ಈ ರಾಘವೇಂದ್ರ ಮಠದಲ್ಲಿ. ನೋಡಿ, ಇಲ್ಲಿ ಬಂದು ಎಲ್ಲದಕ್ಕೂ ಅಷ್ಟು ಜನ ಅಂದರೆ ಜನ. ನೋಡಿ, ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾಯಿದ್ದಾರೆ. ಈ ಮಂತ್ರಾಕ್ಷತೆ ಇಸ್ಕೊತಿದ್ದಂಗೆ ನಮ್ಮ ಮೈಂಡಲ್ಲೇ ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ಹಂಗೆ ಮುಂದೆ ಹೋದೆ ನಾನು. ಇಲ್ಲಿ ಬಂದು ಇವ್ರದ್ದು ಗ್ರಂಥಾಲಯ ಇದೆ. ಅಲ್ಲಿ ಇವತ್ತು ಯಾಕೋ ನನಗೆ ಗೊತ್ತಿಲ್ಲ, ಒಂದು ರಾಘವೇಂದ್ರ ಸ್ವಾಮಿ ಅವ್ರದ್ದು ಫೋಟೋ ತೊಗೋಬೇಕು ಅಂತ ಅನ್ನಿಸ್ತು ಮನಸ್ಸಲ್ಲಿ. ಅದಕ್ಕೋಸ್ಕರ ನಾನು ಒಂದು ಫೋಟೋ ತೊಗೊಳ್ಳೋಣ ಅಂತ ಅಲ್ಲಿ ಹುಡುಕ್ತಾ ಇದ್ದೀನಿ. ಎಲ್ಲ ಫೋಟೋಗಳನ್ನೂ ನೋಡಿದೆ. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಫೋಟೋ. ಇದರಲ್ಲಿ ಬಂದು ಆಂಜನೇಯ ಮತ್ತು ಬಂದು ಹಸು, ರಾಘವೇಂದ್ರ ಸ್ವಾಮಿಯವರು ಎಲ್ಲ ಇದ್ದರು. ಅದಕ್ಕೋಸ್ಕರ ನಾನು ಅದನ್ನೇ ತೊಗೊಂಡು ಹಂಗೆ ಬಂದು ಬಿಲ್ ಮಾಡಿಸ್ತಾ ಇದ್ದೀನಿ. ನೋಡಿ, ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಇದೆಲ್ಲ ಬಿಲ್ ಮಾಡಿಸ್ಕೊಂಡು ಮುಂದೆ ಬಂದರೆ ನೋಡಿ, ಇಲ್ಲಿ ಹೊರಗಡೆ ಬಂದು ಒಂದು ಫೋಟೋ ತಕ್ಕೊಳ್ಳೋಣ ಅಂತ ತಗೊಂಡು ಹೋಗೋಣ, ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹಂಗೆ ಬರ್ತಾಯಿದ್ದೆ. ಯಾಕಂದರೆ ಅವತ್ತು ಅಲ್ಲಿ ಒಂದು ಸ್ವಲ್ಪ ಓಡಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಅಂದರೆ ಜನ ಸೇರಿದರು. ಮತ್ತು ನೋಡಿ, ಇಲ್ಲಿ ನಮ್ಮ ಕೈಲಿ ಏನು ಶಕ್ತಿ ಇರುತ್ತೋ ಅದನ್ನು ನಾವು ಇದನ್ನು ದೇವರಿಗೆ ಕೊಡ್ಬೋದು. ನಾವು 50 ರೂಪಾಯಿ 100 ರೂಪಾಯಿ ಇಲ್ಲ ಕಬ್ಬನ್ನ ಕೊಡಿಸ್ಬೋದು, ಅನ್ನದಾನ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾನು ಬಂದು ಒಂದು 50 ರೂಪಾಯಿದು ಅನ್ನದಾನಕ್ಕೆ 50 ರೂಪಾಯಿ ಕೊಟ್ಟೆ. ಅದು ನಮ್ಮ ಇಷ್ಟ, ಎಷ್ಟಾದರೂ ಕೊಡ್ಬೋದು. ಮಿನಿಮಮ್ 50 ರೂಪಾಯಿ ಇರುತ್ತೆ. ಇದು ಜಸ್ಟ್ ಏನು ನಮಗೆ ಕೊಟ್ಟಿದ್ದಾರೆ ಅಂತ ಚೀಟಿ ಕೊಡ್ತಾರಂತೆ, ಅದನ್ನ ತೊಗೊಂಡು ಹಂಗೆ ಮುಂದೆ ಬಂದೆ, ಹೋಗೋಣ ವಾಪಸ್ಸು ಮನೆಗೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ವೆಹಿಕಲ್ ನಿಂತಿದೆ, ಎಷ್ಟು ಜನ ಬಂದಿದ್ದಾರೆ ಅಂತ ಅಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಅದೆಷ್ಟು ಜನ. ನೋಡೋಕ್ಕೆ ಒಂದು ಖುಷಿ, ಸಂತೋಷ, ಈ ಥರ ನೋಡೋಕ್ಕೆ ಎಲ್ಲೂ ಸಿಗಲ್ಲ. ನೀವು ಒಂದು ಟೈಮು ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಗುರುವಾರ ಭಾನುವಾರ ಬಂತು ಅಂದರೆ ನೋಡಿ, ಈ ಥರ ಜಾತ್ರೆ ಟೈಪು ಸೇರುತ್ತೆ.
ಪ್ರತಿಯೊಂದು ಎಲ್ಲ ತರಕಾರಿ ಹಣ್ಣು ಪ್ರತಿಯೊಂದೂ ಇಲ್ಲಿ ಸೇಲ್ ಮಾಡ್ತಾರೆ ನೋಡಿ. ಹಂಗೆ ಹೋದೆ ನಾನು, ಅಲ್ಲಿ ಹೂವಿನ ಗಿಡ ನೋಡಿದೆ. ನನಗೆ ಹೂವು ಅಂದರೆ ಫಸ್ಟೇ ಸಖತ್ ಇಷ್ಟ. ಅದಕ್ಕೋಸ್ಕರ ಒಂದು ಹೂವಿನ ಗಿಡ ತೊಗೊಳ್ಳೋಣ ಅಂತ ಹೋದೆ. ಯಾಕಂದರೆ ಜಾಸ್ತಿ ತೊಗೊಂಬಂದರೆ ನಮ್ಮಮ್ಮ ಬೈತಾರೆ, ಮನೆಯಲ್ಲಿ ಅಷ್ಟು ತಂದಿಡ್ತೀಯ, ಯಾರು ನೀರು ಹಾಕೋರು, ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಬೈತಾರೆ. ಆದರೂ ನನಗೆಲ್ಲಾದರೂ ಹೂವು ನೋಡಿದ್ರೆ ನಂಗೆ ಸಖತ್ ಇಷ್ಟ. ಈ ರೋಸ್ ನೋಡಿದ್ರಂತೂ ಇನ್ನೂ ಇಷ್ಟ. ಮುಟ್ಕೊಳ್ಳಿಲ್ಲ ಅಂದ್ರೂ ಅದು ತೊಗೋಬೇಕಂತ ನನಗೆ ಸಖತ್ ಇಷ್ಟ. ಅದನ್ನ ನೋಡಿ ತೊಗೊಂಡಿದ್ದೀನಿ. ಒಂದು ಮಲ್ಲಿಗೆ ಗಿಡದ ತೊಗೊಂಡೆ. 7 ಸುತ್ತಿನ ಗಿಡ, 7 ಸುತ್ತು ಬರುತ್ತಲ್ಲ ಮಲ್ಲಿಗೆ ಹೂವಿನ ಗಿಡ, ದುಂಡು ಮಲ್ಲಿಗೆ ಗಿಡ, ಅದನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದೆಲ್ಲ ತೊಗೊಂಡು ಹಂಗೆ ಮುಂದೆ ಬಂದೆ. ನಮ್ಮಮ್ಮ ವೀಳ್ಯದೆಲೆ ಬೇಕು ತೊಗೊಂಬ ಅಂತ ಹೇಳಿದರು. ಅದನ್ನು ಸಹಿತ ವೀಳ್ಯದೆಲೆ ತೊಗೊಂಡೆ. ವೀಳ್ಯದೆಲೆ ಬಂದ್ಬಿಟ್ಟು ಒಂದು ಕಟ್ಟು ಬಂದು 200 ರೂಪೀಸ್ ಅಂತೆ. ಯಾಕಂದರೆ ಇವಾಗ ವೀಳ್ಯದೆಲೆ ಚಿಗುರುತ್ತಾಯ್ತಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಪ್ರೈಸ್ ಆಗಿದೆಯಂತೆ. ಅದು 120 ರೂಪೀಸ್ಗೆ ತೊಗೊಂಡೆ ವೀಳ್ಯದೆಲೆನ. 20 ರೂಪೀಸ್ಗೆ ಒಂದು 10 ಏನೋ ಕೊಟ್ಟರು. ಹಂಗೆ ಮುಂದೆ ಬಂದು ಇಲ್ಲಿ ಬಂದು ಇದು ಸಾಯಿಬಾಬಾ ಕ್ಷೇತ್ರ ಇದೆ, ಅಲ್ಲಿ ಹೋಗೋಕ್ಕಾಗಿಲ್ಲ, ಬಂದುಬಿಟ್ಟೆ ನೋಡಿ. ಇದು ಬಂದು ರಾಘವೇಂದ್ರ ಸ್ವಾಮಿ ತಂದಿರೋ ಫೋಟೋ ನಾನಿದು. ನಾನು ಕೆಲಸ ಮಾಡ್ತೀನಲ್ಲ ಅಲ್ಲೇ ಬಂದಿದ್ದೀನಿ ನೋಡಿ. ಇವಾಗ ಬಂದುಬಿಟ್ಟು ಅಲ್ಲಿ ಇಡ್ತಾಯಿದ್ದೀನಿ ಫೋಟೋನ, ರಾಘವೇಂದ್ರ ಸ್ವಾಮಿಯವ್ರದ್ದು. ನನಗೇನೋ ಒಂಥರ ಸಖತ್ತು ಖುಷಿಯಾಯಿತು ತೊಗೋಬೇಕಂತ. ಯಾಕಂದರೆ ಇದರಲ್ಲಿ ಎಲ್ಲ ದೇವರು ಇದೆ, ಅದಕ್ಕೆ ತುಂಬ ಇಷ್ಟ ಆಯಿತು. ಅದನ್ನು ತೊಗೊಂಡು ಬಂದು ಇಡ್ತಾಯಿದ್ದೀನಿ ನೋಡಿ. ಇಟ್ಟಾದಮೇಲೆ ಯಾವ ರೀತಿ ಅದಕ್ಕೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಎಷ್ಟು ಸಮಾಧಾನ ಆಯಿತು ಅಂದರೆ ಅಷ್ಟು ಸಮಾಧಾನ ಆಯಿತು ನೋಡಿ ಫ್ರೆಂಡ್ಸ್. ರಾಘವೇಂದ್ರ ಸ್ವಾಮಿಯವರೇ ಬಂದುಬಿಟ್ಟಿದ್ದಾರೆ ಈ ಶಾಪಿಗೆ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ನೋಡಿ. ಹೂವು ಎಲ್ಲ ನಾನೇ ಕಟ್ಟಿಬಿಟ್ಟು ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋಕ್ಕೆ. ತುಂಬ ಅಂದರೆ ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನ್ನಿಸ್ತು ನನಗೆ. ಅವತ್ತು ರಾಯರು ಬಂದಾಗಿಂದ ನಮ್ಮ ಶಾಪಿಗೆ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ, ನನಗೊಂಥರ ಖುಷಿ ಎನರ್ಜಿ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಇದು ಬಂದು ಪೂಜೆ ಮಾಡೋಣ ಅಂತ ಎಲ್ಲ ಅಲಂಕಾರ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ. ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಮಾಡಿ ರೆಡಿ ಮಾಡಿದೆ. ಆವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ಈವ್ನಿಂಗು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಒಂದು ಸಾಂಗ್ ಹಾಕೋಣ ಅಂತ ಇನ್ನೊಂದು ಫೋನಿಂದ ಸಾಂಗ್ ಹಾಕ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ. ಎಷ್ಟು ಖುಷಿಯಾಯಿತು ಅಂದರೆ ನನಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿದೆ ನನಗೆ. ನೀವು ಒಂದು ಟೈಮ್ ಹೋಗಿ ಬನ್ನಿ ಫ್ರೆಂಡ್ಸ್, ಅದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟ ಏನೇ ಇದ್ರೂ ಅವ್ರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ. ನಿಮಗೆಲ್ಲ ರೀತಿಯೂ ಒಳ್ಳೆಯದಾಗೇ ಆಗುತ್ತೆ ಅಂತ ನನ್ನ ಮನಸ್ಸಿನ ಅನಿಸಿಕೆ. ನಿಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಅನಿಸಿರೋದು ನಾನು ಹೇಳ್ತಾಯಿದ್ದೀನಿ. ಯಾಕಂದರೆ ನಾನು ತುಂಬ ನಂಬ್ತೀನಿ ದೇವ್ರನ್ನ. ಪ್ರತಿ ಗುರುವಾರನೂ ಅಷ್ಟೇ ನಾನು ನಾನ್ ವೆಜ್ಜು ಅದೇನೂ ತಿನ್ನಲ್ಲ. ಯಾಕಂದರೆ ನಾವು ಒಂದು ದೇವರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಆ ದೇವ್ರಿಗೆ ಏನು ಇದೋ ಅದೇ ರೀತಿ ನಾವು ನಡ್ಕೋಬೇಕು. ಅವಾಗೇ ನಮಗೆ ದೇವರು ಒಳ್ಳೇದು ಮಾಡೋದು. ನಾವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬೇರೆ ಏನೇನೋ ಇದು ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ನಾನ್ ವೆಜ್ ತಿನ್ನೋದು ಅದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಮೈಲಿಗೆಯಿಂದ ಇದ್ದು ಪೂಜೆ ಮಾಡಿ. ನಿಮಗೂ ಸಹಿತ ರಾಘವೇಂದ್ರ ಸ್ವಾಮಿಗಳು ಒಲಿತಾರೆ. ನನಗಂತೂ ತುಂಬಾ ಒಳ್ಳೇದು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ನೋಡಿ. ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ, ದೇವರು ಬಂದು ನಮ್ಮ ಅಂಗಡಿಗೆ ಬಂದಾಗಿಂದ ನಂಗೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವೊಂದು ಟೈಮ್ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನ್ನ ವೀಡಿಯೋಗಳು ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ವೀಡಿಯೋಸ್ಗಳನ್ನ ನೋಡ್ತಾಯಿದ್ರೆ ನಮಗಿನ್ನೂ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ವೀಡಿಯೋಗಳು ಮಾಡಬೇಕು, ಜಾಸ್ತಿ ಅಪ್ಲೋಡ್ ಮಾಡಬೇಕಂತ ತುಂಬಾ ಖುಷಿಯಾಗುತ್ತೆ. ನೀವು ಸಹಿತ ನೋಡ್ತಾಯಿರಿ ವೀಡಿಯೋಗಳನ್ನೆಲ್ಲ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮಂಥವ್ರನ್ನೆಲ್ಲ ಬೆಳೆಸ್ತಾಯಿದ್ರೆ, ನೀವು ನೋಡ್ತಾಯಿದ್ರೆ ನಾವು ಬೆಳೆದೇ ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.